ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದೇವರುಗಳಲ್ಲಿ ಮೊದಲು ಯೋಗ ಮಾಡಿದ್ದು ಯಾರು ಅಂತ ಗೊತ್ತಾ? ಆದಿಯೋಗಿ ಹೆಸರಲ್ಲೇ ಇದೆ. ಹಾಗೂ ಆದಿಯೋಗಿ ಅಂತ ನಾವು ಕರೆಯೋದು ಯಾರನ್ನ? ಸಾಕ್ಷಾತ್ ಶಿವನನ್ನು. ಹಿಮಾಲಯದಲ್ಲಿ ಶಿವನ ರೌದ್ರ ನರ್ತನ ತಾಂಡವ ನೃತ್ಯ ಅದು ರಭಸದಿಂದ ಸಾಗಿ ಒಂದು ಹಂತದಲ್ಲಿ ಶಿವ ಸ್ತಬ್ಧನಾಗಿ ಹೋಗುತ್ತಾನೆ. ಒಂದೇ ಭಂಗಿಯಲ್ಲಿ ನಿಂತು ಬಿಡ್ತಾನೆ. ಅದು ಕೂಡ ಸಾಕಷ್ಟು ಸಮಯ. ರಭಸದ ನೃತ್ಯ ಅನಂತರ ಇಂತಹ ಸ್ತಬ್ಧತೆ. ಯಾರೇ ಶಿವನನ್ನು ನೋಡುವುದಕ್ಕೆ ಬಂದರೂ ಇಲ್ಲ ನೃತ್ಯ ಮಾಡ್ತಾ ಇರ್ತಾರೆ, ಇಲ್ಲ ಸ್ತಬ್ಧರಾಗಿ ನಿಂತಿರ್ತಿದ್ದರು. ಸಾಕಷ್ಟು ಸಮಯ ಸಾಕಷ್ಟು ದೇವಾನುದೇವತೆಗಳು ಋಷಿವರ್ಯರು ಬರ್ತಾರೆ. ಕಾದು ಕಾದು ಬರೀ ಎರಡರಲ್ಲೇ ನಿರತರಾಗಿರುವುದನ್ನು ನೋಡಿ ವಾಪಸ್ ಹೊರಟು ಹೋಗ್ತಾರೆ. ಆದರೆ 7 ಜನ ಮಾತ್ರ ಅಲ್ಲೇ ಉಳಿದುಕೊಂಡು ಶಿವನನ್ನು ಬೇಡಿಕೊಳ್ತಾರೆ. ಯಾರಿಗೂ ತಿಳಿಯದ ಜ್ಞಾನವನ್ನು ಪಡೆದಿರುವುದು ನಮಗೆ ಗೊತ್ತು, ದಯವಿಟ್ಟು ನಮಗೂ ಅದನ್ನು ತಿಳಿಸಿಕೊಡಿ ಅಂತ. ಆದರೆ ಶಿವ ನಿರಾಕರಿಸ್ತಾನೆ. ಹಾಗಂತ 7 ಜನ ಸುಮ್ಮನಾಗುವುದಿಲ್ಲ. 84 ವರ್ಷಗಳ ಕಠಿಣ ಕಷ್ಟ ಸಾಧ್ಯ ಸಾಧನೆಯ ನಂತರ ಕೊನೆಗೂ ಇವರಿಗೆ ಗುರುವಾಗುವುದಕ್ಕೆ ಶಿವ ತೀರ್ಮಾನ ಮಾಡ್ತಾನೆ. ದಕ್ಷಿಣಾಯನದ ಪೌರ್ಣಮಿಯ ದಿನ ಶಿವ ಗುರುವಾಗಿ ಈ 7 ಜನರಿಗೆ ತನ್ನ ಜ್ಞಾನವನ್ನು ಧಾರೆ ಎರಿತಾನೆ. ಈ 7 ಜನರೇ ಸಪ್ತಋಷಿಗಳು. ಈ 7 ಜನರಿಗೆ ಶಿವ ಯೋಗ ಎನ್ನುವ ಸಾಧನವನ್ನು ತಿಳಿಸಿ ಅದನ್ನು ಅವರು ಪ್ರಪಂಚಕ್ಕೆ ತಿಳಿಸಲು ಅಂತ ಕಳಿಸಿಕೊಡ್ತಾನೆ. ಈ ಎಲ್ಲವೂ ನಡೆದದ್ದು ಕೇದಾರನಾಥದಿಂದ ಕಾಂತಿ ಸರೋವರದ ದಡದಲ್ಲಿ. ಪ್ರಪಂಚದ ಮೊದಲ ಯೋಗ ಪ್ರೋಗ್ರಾಮ್ ಇದೆ ಅಂದುಕೊಳ್ತೀನಿ. ಆದರೆ ಸಪ್ತರ್ಷಿಗಳಿಗೂ ಮುಂಚೆ ಶಿವ ಯೋಗ ಕಲಿಸಿಕೊಟ್ಟದ್ದು ಪಾರ್ವತಿಗೆ. ಮದುವೆಯಾದ ಮೊದಲ ರಾತ್ರಿನೇ 84 ವಿವಿಧ ಭಂಗಿಗಳನ್ನು ಶಿವ ಪಾರ್ವತಿಗೆ ಕಲಿಸಿಕೊಟ್ಟ ಎನ್ನಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ನೀಡಿ. ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.